ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಳ್ಳಿ ಹುಡುಗಿ ಪೂಜಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೆಜಿಟೇಬಲ್ ಪಲಾವ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ರೀತಿಯಾಗಿ ಸ್ಪೈಸಿಯಾಗಿ ವೆಜಿಟೇಬಲ್ ಪಲಾವ್ ಮಾಡೋದು. ಸೊ ಹೋಟೆಲ್ ಶೈಲಿಯಾಗಿ ಯಾವ ರೀತಿಯಾಗಿ ಮಾಡೋದು. ಸೊ ನಾವು ಯಾವಾಗಲೂ ಕೂಡ ಸ್ಪೈಸಿಗೆ ನಾವು ಹೋಟೆಲ್ನೇ ಉಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಮನೆಯಲ್ಲೂ ಕೂಡ ಈ ರೀತಿಯಾಗಿ ನಾವು ಪಲಾವ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಾವು ಹೋಟೆಲ್ನಲ್ಲಿ ತಿನ್ನಲ್ಲ. ಇದೇ ಥರನೇ ನಾವು ಮನೇಲಿ ಮಾಡ್ಕೊಂಡು ತಿಂತೀವಿ. ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋದು ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿನ. ನೆಕ್ಸ್ಟು ಸ್ವಲ್ಪ ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಪುದೀನ ಸೊಪ್ಪು, ಇದು ನಮ್ಮನೆ ಹಿತ್ತಲಲ್ಲೇ ಬೆಳೆದಿರ್ತಂತಹ ಪುದೀನ ಸೊಪ್ಪು. ನೆಕ್ಸ್ಟು ಟೊಮೊಟೊವನ್ನು 2 ಟೊಮೊಟೊವನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು 4 ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಮತ್ತು ಗರಂ ಮಸಾಲ, ಚಿಕನ್ ಮಸಾಲ, ಮತ್ತು 1 ಸೀಳು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ನಾವೇನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಬೇಕು. ನೆಕ್ಸ್ಟು 1 ಕಪ್ ಆಗುವಷ್ಟು ತೆಂಗಿನಕಾಯಿ. ನೆಕ್ಸ್ಟು ಪುದೀನ ಸೊಪ್ಪು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನು ತುಂಬ ಸಾಫ್ಟಾಗಿ ರುಬ್ಕೋಬೇಕು. ಸೊ ಸಾಫ್ಟಾಗಿ ರುಬ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ಸಾಫ್ಟಾಗಿ ರುಬ್ಕೋಬೇಕು ಅಂತ ಹೇಳ್ತಾ ಇರ್ತೇನೆ. ಓಕೆನಾ. ನೆಕ್ಸ್ಟು ಒಗ್ಗರಣೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಪುದೀನ ಸೊಪ್ಪು, ಟೊಮೊಟೊ 2 ಟೊಮೊಟೊ, ಮತ್ತು 4 ಮೆಣಸಿನ್ಕಾಯಿ, 1 ಕಪ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಮಸಾಲೆಗೆ ಅಂತ ನೋಡೋದಾದರೆ ಕಾಳು ಮೆಣಸು 2 ನಕ್ಷತ್ರ ಮೊಗ್ಗು, ಕಾಳು ಮೆಣಸು 2 ನಕ್ಷತ್ರ ಮೊಗ್ಗು, ಕಸೂರಿ ಮೆಂತಿ, ಕಲ್ಲು ಹೂವು, 5 ಲವಂಗ, 4 ಚಕ್ಕೆಯನ್ನು ತೊಗೋಬೇಕು. ನೆಕ್ಸ್ಟ್ 1 ಬಟಲ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೆಕ್ಸ್ಟು ಕಟ್ ಮಾಡ್ಕೊಂಡಿರ್ತೀವಲ್ಲ, ಚೆನ್ನಾಗಿ ತೊಳೆದ್ಬಿಟ್ಟು ತರಕಾರಿಸ್ನ ಅವನ್ನೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಸೊ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ಅಂತ ಅಂದರೆ ಸೀಮೆ ಬದನೆಕಾಯಿ ಇದೆ ನೋಡಿ, ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರನೂ ಮಾಡ್ಬೋದು, ಯಾವುದಾದ್ರು ತರಕಾರಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ 2.5 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ನಾನು ಫಸ್ಟೇ. ನೆಕ್ಸ್ಟು ರುಬ್ಬಿರುವಂತಹ ಮಿಶ್ರಣವನ್ನು ನೋಡ್ಬೋದು, ಗರಿಗರಿಯಾಗಿ ರುಬ್ಬಿದ್ದೀನಿ. ಸೊ ಇಷ್ಟನ್ನು ತೊಗೊಂಬಿಟ್ಟು ನಾವೊಂದು ಕುಕ್ಕರ್ನ ತೊಗೊಂಡಿದ್ದೀನಿ, 5 ಲೀಟ್ರ್ ಆಗುವಷ್ಟು ಕುಕ್ಕರ್ ಅನಿಸುತ್ತೆ. ಸೊ ಅದನ್ನು ತೊಗೊಂಬಿಟ್ಟು 1 ಬಟಲ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಬಿಸಿಯಾದ ನಂತರ, ಸೊ ಬಿಸಿಯಾಗ ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಬಿಸಿಯಾದ ನಂತರ ಮಸಾಲೆಗಳನ್ನೆಲ್ಲ ತೊಗೊಂಡಿರ್ತೀವಿ ನೋಡಿ, ಅದನ್ನು ಹಾಕಬೇಕು. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಹುರ್ಕೋಬೇಕು ಮಸಾಲೆನ. ಓಕೆನಾ. ಸೊ ಚೆನ್ನಾಗಿ ಹುರ್ಕೊಂಡಾದ್ಮೇಲೇ ನಾವು ಬೇರೆ ಐಟಮ್ಸ್ ಹಾಕ್ಕೋಬೇಕು. ಯಾಕಂದರೆ ಸೊ ಮಸಾಲೆಯಿಂದನೇ ನಮಗೆ ತುಂಬ ಟೇಸ್ಟ್ ಬರೋದು. ಹಾಗಾಗಿ ನೆಕ್ಸ್ಟು 1 ಕಪ್ ಆಗುವಷ್ಟು ಪುದೀನ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಬಿಟ್ಟು ಅದನ್ನು ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಕಪ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಬ್ರೌನ್ ಆಗೋ ತನಕನೂ ಕೂಡ ನಾವು ಅದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು ಈರುಳ್ಳಿನ. ಓಕೆನಾ. ಸುಮ್ಮನೆ ಬೇರೆ ಐಟಮ್ಸ್ ಎಲ್ಲ ಹಾಕಬೇಡಿ, ಫಸ್ಟ್ ಬ್ರೌನ್ ಆಗೋ ತನಕ ಇಟ್ಕೊಳ್ಳಿ. ನೆಕ್ಸ್ಟು 4 ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಟೊಮೊಟೊ ಇದೆಯಲ್ಲ, 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಮೆತ್ತಗಾಗೋ ತನಕನೂ ಬೇಯಿಸ್ಬೇಕು ನಾವು ಚೆನ್ನಾಗಿ. ಸೊ ಆದಮೇಲೆ ನಾವು ತೊಳೆದಿಟ್ಕೊಂಡಿದ್ವಿ ನೋಡಿ ತರಕಾರಿನ, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಸೊ ನಾವು ಎಷ್ಟು ಮಿಕ್ಸಪ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ, ನಾವು ಏನೇ ಮಾಡಿದರೂ ಕೂಡ. ಓಕೆನಾ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪಿನ ಜೊತೆ ತರಕಾರಿ ಬೆರಿಬೇಕು ಅಂತಂದರೆ ನಾವು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಸೊ ಮಿಕ್ಸಪ್ ಮಾಡ್ಕೊತಾ ಇದ್ದೀವಿ ನೋಡಿ. ನೆಕ್ಸ್ಟು ಒಂದು ಸ್ವಲ್ಪ 2 ಸ್ಪೂನಷ್ಟು ನಾನು ಅರಿಶಿನ ಪುಡವನ್ನು ತೊಗೊಂಡಿದ್ದೀನಿ. ಸೊ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ರುಬ್ಬಿರುವಂತಹ ಮಿಶ್ರಣ ಇತ್ತಲ್ಲ, ಸೊ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ರುಬ್ಬಿರುವಂಥ ಮಿಶ್ರಣದಲ್ಲೇ ಇರೋದೆಲ್ಲ ಮಸಾಲೆ. ಸೊ ಹಂಗಾಗಿ ಸೊ ಅದು ತರಕಾರಿ ಜೊತೆ ಚೆನ್ನಾಗಿ ಬೆರಿಬೇಕು ಅಂದರೆ ಚೆನ್ನಾಗಿ ನಾವು ಮಿಕ್ಸಪ್ ಮಾಡಬೇಕು. ಓಕೆನಾ. ಸೊ ಮಿಕ್ಸಪ್ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಒಂದು ಸ್ವಲ್ಪ ಜಾರಲ್ಲಿ ಉಳಿದಿರುತ್ತೆ ನೋಡಿ ಖಾರ, ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಅದಕ್ಕೆ ಹಾಕ್ಬಿಡೋಣ. ಓಕೆನಾ. ಹಾಕ್ಬಿಟ್ಟು ಇನ್ನೊಂದ್ಸಲಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸಪ್ ಆದಮೇಲೆ ತೊಳೆದಿಟ್ಕೊಂಡಿರ್ತೀವಿ ನೋಡಿ ಅಕ್ಕಿನ, ಸೊ ಆ ಅಕ್ಕಿನ ಅದ್ರ ಜೊತೆಗೆ ಹಾಕ್ಬಿಡೋಣ. ಅಕ್ಕಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ, ಅದ್ರ ಜೊತೆನೇ ಕಲಿಸ್ಕೊಳ್ಳೋಣ. ಓಕೆನಾ. ಕಲಸಾದ್ಮೇಲೆ 2.5 ಕಪ್ ಆಗುವಷ್ಟು ಅಕ್ಕಿಗೆ 5 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡೋಣ ಅದಕ್ಕೆ. ಓಕೆನಾ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಕಲರ್ ಏನು ಕಾಣಿಸ್ತಾ ಇಲ್ಲ ಅಂದ್ಕೋಬೋದು. ಇವಾಗ ಹಾಕ್ತಾಯಿದ್ದೀನಿ ನೋಡಿ ಗರಂ ಮಸಾಲೆಯನ್ನು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ನಾನು ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟು 3.5 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡೋಣ. ನೆಕ್ಸ್ಟು
ಧನಿಯಾ ಪೌಡರನ್ನು ತೊಗೊಂಡಿದ್ದೆ 1.5 ಸ್ಪೂನ್ ಆಗುವಷ್ಟು, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಓಕೆನಾ? ಮಿಕ್ಸಪ್ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಓಕೆನಾ? ಸೊ ಕುದಿಯೋದಕ್ಕೆ ಬಿಟ್ಟಾದಮೇಲೆ ನಾವು ಒಂದು ಹೋಳಾಗುವಷ್ಟು ನಿಂಬೆಹಣ್ಣು ತೊಗೊಂಡಿದ್ವಿ ಅಲ್ವಾ, ಸೊ ಅದನ್ನು ಕೂಡ ಅದಕ್ಕೆ ಹಿಂಡಬೇಕು ಚೆನ್ನಾಗಿ. ಜಾಸ್ತಿ ಏನು ತೊಗೋಬಾರ್ದು, ಒಂದಕ್ಕೊಂದು ನಿಂಬೆಹಣ್ಣು ತೊಗೋಬೇಡಿ. ಯಾಕಂದರೆ ಆಲ್ರೆಡಿ ಟೊಮೊಟೊ ಹಣ್ಣು ನಾನು 3 ಟೊಮೊಟೊ ಹಣ್ಣನ್ನು ಹಾಕಿದ್ದೆ, ಸೊ ಹಾಗಾಗಿ ಜಾಸ್ತಿ ಬೇಡ. ನೆಕ್ಸ್ಟು ಅದಕ್ಕೆ ಕುಕ್ಕರ್ನ ಮುಚ್ಚೋಣ. ಸೊ ಮುಚ್ಚಿಬಿಟ್ಟು ನಾನು 2 ವಿಷಲ್ ಆಗುವಷ್ಟು ಅಷ್ಟೇ ನಾನು ಕೂಗಿಸ್ಕೊಂಡೆ. ಓಕೆನಾ? ಕೂಗಿಸ್ಕೊಂಡ ನಂತರ ನೋಡೋಣ ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿದೆ, ಎಷ್ಟು ಸ್ಪೈಸಿಯಾಗಿದೆ ನಾನು ಮಾಡಿರುವಂತಹ ಪಲಾವು ಅಂತ ಹೇಳ್ಬಿಟ್ಟು ನೋಡೋಣ. ನೋಡ್ಬೋದು ಅದೆಷ್ಟು ಚೆನ್ನಾಗಿ ರೆಡ್ಡಾಗಿ ಬಂದಿದೆ ಅಲ್ವಾ. ಸೊ ಈ ರೀತಿಯಾಗಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಗ್ರೀನ್ ಪಲಾವ್ನೇ ತಿಂದ್ಬಿಟ್ಟು ನಿಮಗೂ ಕೂಡ ಬೇಜಾರಾಗಿದ್ದರೆ ಈ ಥರ ರೆಡ್ ಪಲಾವ್ ಕೂಡ ಟ್ರೈ ಮಾಡ್ಬೋದು. ಓಕೆನಾ? ಸೊ ಈ ರೀತಿ ಟ್ರೈ ತುಂಬ ಜ್ಯೂಸಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುವಂತಹ ಪಲಾವ್ನ ತಿನ್ಬೋದು. ಓಕೆನಾ? ನೋಡೋಣ ಬನ್ನಿ ಅದು ಫೈನಲ್ ಆಗಿ ಯಾವ ರೀತಿಯಾಗಿದೆ ಪಲಾವ್ ಅಂತ ಹೇಳ್ಬಿಟ್ಟು ನೋಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಈ ರೀತಿ ನಿಮ್ಮನೇಲೂ ಕೂಡ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.